ನಮಸ್ಕಾರ ರೀ ಫೇಮಸ್ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಮುನೀರ್ ಮುದ್ದೇಬಿಹಾಳ. ಸೊ ಈಗ ನಾವು ಹೊಂಟೀವಿ ಹಾವೇರಿ. ಮುದ್ದೇಬಿಹಾಳದಿಂದ ಹಾವೇರಿಗೆ ನಮ್ಮ ಪಯಣ ನೋಡ್ರಿ. KSRTC ಬಸ್ ಹೊಂಟದ. ಸೊ ಇವೆಂಟ್ ಅದು ಇವತ್ತು. ಸಂಜು ಬಸಯ್ಯ ಮತ್ತು ಬಲ್ವಿ ಬಳ್ಳಾರಿ ಅವರು ಬರ್ತಾರೆ. ಸೊ 3 ಜನ ಕಾಂಬಿನೇಷನ್ ಒಳಗೆ ಮಸ್ತ್ ಮಜಾ ಮಾಡೋಣ. ಸೊ ಮುಂಜಾನೆ ಥಂಡಿ ಫುಲ್ ಪ್ಯಾಕಪ್ ಆಗಿ ಹುಬ್ಳಿಗೆ ಬಂದೆ. ಸೊ ಹುಬ್ಳಿ ನೋಡ್ರಿ ಹೊಸ ಬಸ್ ಸ್ಟ್ಯಾಂಡ್ ಹೆಂಗೆ ಅದ. ಸೊ ಹುಬ್ಳಿ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಇದು ಚೆನ್ನಮ್ಮ ಸರ್ಕಲ್. ಸೊ ಸ್ವಲ್ಪ ಏನೋ ಕಟ್ಟಡ ನಡೆದದ. ಹಾಗಾಗಿ ಸೊ ನಾಷ್ಟ ಹೊಟ್ಟಿದ್ದು ನಾಷ್ಟ ಮಾಡಿಕೊಂಡೆ. ಶಿಸ್ತು ನಾಷ್ಟ ಪಲಾವ ವಡ ತಿಂದು ಬಸ್ ಸ್ಟ್ಯಾಂಡ್ನಾಗ ಒಂದು ರೌಂಡ್ ಹಾಕಿ ಸೊ ಒಬ್ಬರು ಸಂಬಂಧ ವೇಟ್ ಮಾಡತ್ತಿದ್ದೆ. ಅದು ಯಾರಪ್ಪ ಅಂದ್ರೆ ಹಂಗೆ ಮಾಡಿ 4 ತಾಸ್ನಾಗ ಒಟ್ಟು ಹುಬ್ಳಿ ಬಂದು ಮುಟ್ಟಿದ್ವಿ. ಬಿಸಿಲು ಮಾತ್ರ ಚರ್ರ ಅನ್ನಕತ್ತದ. ಸೊ ಇಲ್ಲಿ ನೋಡ್ಬೋದು ಹುಬ್ಳಿ ಬಸ್ ಸ್ಟಾಪ್. ಸೊ ಫುಲ್ ಟ್ರಾಫಿಕ್ ಆ್ಯಂಡ್ ಟ್ರಾಫಿಕ್. ಸೊ ಇಲ್ಲಿ ಬಂದಿವಿ. ನಮ್ಮ ಸಂಜು ಬಸಯ್ಯನವರು ಲೇಟ್ ಆಗ್ತದೆ ಅನ್ನಕತ್ತಾರ. ಸೊ ಈಗ ಭಾಳ ದಿವಸ ಆಗಿತ್ತು ನಮ್ಮ ತಂಗಿಗೆ ಭೇಟಿ ಆಗ್ಲದ. ಸೊ ನಮ್ಮ ಡ್ಯಾನ್ಸರ್ ಮೇಘ, ಹುಬ್ಳಿ ಮೇಘ ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ನಮ್ಮ ತಂಗಿ ಬರಾಕತ್ತಾಳ. ಸೊ ಅವಳಿಗೋಸ್ಕರ ವೇಟ್ ಮಾಡಕತ್ತೀವಿ. ಸೊ ಬಂದ ಮ್ಯಾಗ ತೋರಿಸ್ತೀನಿ. ಇಲ್ಲ ಗಾಡಿ ತೊಗೊಂಬರ್ತಾಳೋ, ಆಟೋದಾಗ ಬರ್ತಾಳೋ, ಕಾರ್ದಾಗ ಬರ್ತಾಳೋ, ಇಲ್ಲ ಬಸ್ ಹತ್ತಿ ಬರ್ತಾಳೋ ಗೊತ್ತಿಲ್ಲ. ಸೊ ಬಂದಾಗ ನೋಡಕತ್ತೆ. ಅಂತೂ ಇಂತೂ ನಮ್ಮ ತಂಗಿ ಬಂದ ಬಿಟ್ಲು. ಅಲ್ಲಿ ನೋಡ್ರಿ ಪಿಂಕ್ ಹೆಲ್ಮೆಟ್ ಹಾಕೊಂಡ್ರಲ್ಲ ಹಾಕಿನ. ಬರ್ರಿ ಹೋಗೋಣ. ಹಾಯ್, ವೆಲ್ಕಮ್. ಸೊ ನೋಡ್ರಿ, ನಾ ಅನ್ಕೊಂಡಿದ್ದ ಮೇಘ ಬರಲ್ಲ ಅಂತೇಳಿ. ಸೊ ಬಂದಾಳ ಪಾಪ. ಅಸಹ್ಯ ಬರತ್ತದ ಲಿಫ್ಟ್ ಕಟ್ಟುತ್ತೆ ಮತ್ತು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಮೇಘ ಅಂತೂ ಬಂದು ಸಪೋರ್ಟ್ ಮಾತಿಗೆ ಹೊತ್ಕೊಂಡಾಳ. ಸೊ ಬರ್ರಿ ಅವ್ರ ಮನೆಗೆ ಹೋಗಮ್ಮ. ಅವ್ರ ಮನೆಗೆ ಯಾರ್ಯಾರು ಅದಾರ ನೋಡು. ಹಬ್ಬ ಆಕಿನ ಬೈಕ್ನಾಗ ಹೋಗಿ ಟ್ರಾಫಿಕ್ ದಾಟಿ ಅವ್ರ ಮನೆಗೆ ಹೋಗೋದ್ರೊಳಗೆ ಸಾಕಾತು. ಬಂದಿವ್ರಿ ನೋಡ್ರಿ. ಹಂಗಂಗೆ ಮಾಡಿ ಮನೆ ಮುಡ್ಸಾಳ ಅರ್ಧ ತಾಸು ಆದ್ಮೇಲೆ. ಸೊ ನಮ್ಮ ಮೇಘ ಅವರ ಏನು ನಾಯಿ ಇರ್ಬೇಕಾ, ನಾಯಿ ತಂದ್ರೆ ನಾಯಿ ಅಂದ್ರೆ ಭಾಳ ಚೆಕ್ ಮಾಡ್ಕೊತಾರತ್ತ ಬಬ್ಲಿ ಅತ್ತ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನಮ್ಮ ಮೇಘ ಬೆಡ್ರೂಮ್ ನೋಡಕ್ಕೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ. ಸೊ ಇದು ಆಕಿನ ಬೆಡ್ರೂಮ್ನಾಗ ಬಂದಾಗ ಸೊ ಇದು ಅಂಗಡಿಯೋ ಬೆಡ್ರೂಮೋ ಅಂತ ಒಂದು ಗೊತ್ತಾಗಲಿಲ್ಲ. ಮೇಘ ಎಷ್ಟು ವರ್ಷದ್ದು ಗೋಳೆ ಮಾಡಿಟ್ಟು ಹೇಳಲ್ಲ. ಭಾಳ ಏನಿಲ್ಲ, 1-2 ವರ್ಷ 3 ವರ್ಷ ಇರ್ಬೇಕು ನೋಡಿ ಫ್ರೆಂಡ್ಸ್. 2 ವರ್ಷ 3 ವರ್ಷದಿಂದ ಗೋಳೆ ಮಾಡಿಟ್ಟಾಳ. ಸೊ ಇಲ್ಲೊಂದು ನೋಡ್ರಿ ಸೇಮ್ ಚೆನ್ನಾಗೈತಿ. ಸೊ ಆ್ಯಕ್ಚುಲಿ ಅವು ಇದ್ರೆ ಆಕೆಗೆ ನಿದ್ದೆ ಬರ್ತದಂತ, ಇಲ್ಲಿ ನಿದ್ದೆ ಬರಲ್ಲಂತ. ಸೊ ಮುಂದೆ ಮದುವೆ ಆದ್ಮೇಲೆ ಹೆಂಗೋ ಗೊತ್ತಿಲ್ಲ. ಸೊ ಕಾದು ನೋಡಬೇಕಾಗಿದೆ. ಸೊ ಇದು ನೋಡ್ರಿ ಮೇಘ ಅವ್ರ ನಾಯಿ. ಸೊ ಇದು ಹೆಂಗಂತಂದ್ರೆ ಭಾರಿ ಒಂಥರ ಫ್ರೆಂಡ್ಲಿ ಇದ್ದಂಗೆ ಐತಿ. ಬಟ್ ನಾವು ಇವತ್ತು ಬಂದಿವಂತೆ ಗುರು ಅನ್ನಕತ್ತದ. ಸ್ವಲ್ಪ ಶಾಂತ ಆಗ್ಯದ ನೋಡ್ರಿ. ಆ್ಯಕ್ಚುಲಿ ಮೇಘ ಅಡುಗೆ ಮಾಡ್ತಾಳಂತ ನನಗೆ ಇವತ್ತು ಗೊತ್ತಾಗಿದ್ದು. ಕರೆ ನೀನೇ ಮಾಡಿ, ನಿಮ್ಮ ಮಮ್ಮಿ ಮಾಡ್ಯಾರ? ನಾನೇ ಮಾಡೀನಿ. ನೀನೇ ಮಾಡಿ ಉಪ್ಪು ಖಾರ ಹಾಕಿ ಸೊ ಟೇಸ್ಟ್ ನೋಡಿ ಹೇಳು. ತಿಂದು ಟೇಸ್ಟ್ ನೋಡಿ ಆಮೇಲೆ ತಿಂದು ಟೇಸ್ಟ್ ನೋಡಿ ಹೇಳ್ಬೇಕಂತ ಪ್ಲೇಟ್ ನನ್ನ ಕೈಯಾಗ ಕೊಟ್ಟಾಳ. ನೀನು ತಿನ್ನಲ್ಲ? ನೀ ತಿನ್ನಲೇ ನೆಕ್ಸ್ಟ್ ಯಾಕೋ ಅಂದ್ರೆ ನನಗೇನೋ ಆಗಿ ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ. ನಾ ತಿನ್ಬೇಕು, ನನಗೇನೋ ಆಗಿಲ್ಲ ಅಂದ್ರೆ ಆಮೇಲೆ ಇರ್ತೀನಿ ನಾವು. ಹಂಗೇನಿಲ್ಲ, ನೀ ತಿಂದು ಟೇಸ್ಟ್ ತಿಂದಿಗಿಂದು ಸೀದಾ ಹುಬ್ಳಿ ಅಡ್ಡಾಡಕ್ಕೆ ಹೋಗಿವಿ. ಯಾವುದೋ ಮಾಲಿಕ್ ಕರ್ಕೊಂಡು ಹೋಗ್ತಾಳ್ರಿ. ಈಗ ನೋಡ್ರಿ ಹಿಂಗೆ ಉಲ್ಟಾ ಹೋಗಿಲ್ರಿ ನಾವು, ಸೀದಾ ಹೋಗಿವಿ. ನಮ್ಮ ತಂಗಿ ಮನೆಗೆ ಊಟ ಗಿಟ ಮಾಡಿ ಶಿಸ್ತು ಬಂದು ಎಲ್ಲ ಮಾಲ್ ತೋರ್ಸಕ್ಕಂತ ಕರ್ಕೊಂಡ್ಬಂದಾಳ. ಸೊ ಹುಬ್ಳಿ ಮಾಲು ಫಸ್ಟ್ ಟೈಮ್ ವಿಲ್ಲಿಯನ್ ವಿಸಿಟ್. ಸೊ ನೋಡ್ರಿ ಆಗಲೇ ಬುಳಿಸಿದ್ದು ರೆಡಿಯಾಗಿ ಬಂದಾಳ. ಸೊ ಮೇಘ ಬಾಯಿ ಹುಬ್ಬಳ್ಳಿ. ಮೇಘ ಯಾವ ಮಾಲ್ ಕರ್ಕೊಂಡ್ಬಂದಿದ್ದಾಗ ಇನ್ನೋರು ಬಿಟ್ಟು ಮಾಲ್ ಅಂತ. ಸೊ ಬರ್ರಿ ಒಳಗೆ ಹೋಗಮ್ಮ ಏನೇನಂತ ನೋಡಿ. ಸೊ ಹಂಗೋ ಹಿಂಗೋ ಮಾಡಿ ಹುಬ್ಳಿ ಮಾಲ್ ಒಳಗೆ ಎಂಟ್ರಿ ಕೊಟ್ಟಿವಿ. ಸೊ ನೋಡ್ರಿ ವ್ಯೂಸ್, ಆಹಾ. ಸುತ್ತಾಡಿ ಸುಸ್ತಾತು. ಸೊ ಮೇಘ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಕರ್ಕೊಂಬಂದಾಳ. ಸೊ ಈಗ ನಾವು ಮಾಲ್ನಾಗ ಬಂದು ಕುಂತೀವಿ. ಸೊ ನಮ್ಮ ಮೇಘ ಯಾವುದೋ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಯಾಳ. ಯಾವ ಐಸ್ ಕ್ರೀಮ್ ಗೊತ್ತಿಲ್ಲ. ಸೊ ಯಾವ್ದಾರ ಮಾಡ್ಬೇ ನಾವು ಏನೋ ತಿನ್ನಂಗಿಲ್ಲ. ಸುಮ್ಮ ಕಪ್ ಐಸ್ ಕ್ರೀಮ್ ಬಿಟ್ಟರೆ ನಾವು ಯಾವ ಐಸ್ ಕ್ರೀಮ್ ತಿಂದಿಲ್ಲ ರೀ. ಅಷ್ಟು ನಮಗೆ ಐ ಡೋಂಟ್ ಲೈಕ್ ಇತ್ತು. ಬಟ್ ಯಾವುದೋ ತಂದಾಳ, ತಿನ್ಬೇಕಲ್ಲ ಅವಳಿಗೋಸ್ಕರ ಅಂತೇಳಿ. ಸೊ ಈಗ ಯಾವುದೋ ಇದು ಯಾವುದೋ ಮಾಲ್ ಅಂದ್ರಿ ಕೆಳಗೆ ಹೋದಾಗ ಹೇಳ್ತೀನಿ ನೆನಪು ಮಾಡಿಕೊಂಡು. ಸೊ ಆ ಮಾಲ್ನಲ್ಲಿ ಕೂತಿದ್ದೀವಿ. ಸೊ ಅವಳೆ ಐಸ್ ಕ್ರೀಮ್ ತರಕ್ಕೆ ಹೋಗ್ಯಾಳ. ಸೊ ಕುಂತ ತಿನ್ನು. ಓಕೆ ನೋಡ್ರಿ ಅಕ್ಕಿನ ಹೋಗಿ ತಂದಾಳ. ಪುರ್ಸೊತ್ತಿಲ್ಲ ಟಾಂಟಿ ಅವ್ರಿಗೆ ಹೋಗಿ ಕಿಸಿಂದ ಐದು ಕಸ್ಕೊಂಡು ಬಂದಾಳ. ಥ್ಯಾಂಕ್ ಯು ಸೋ ಮಚ್. ಸೊ ಹೋದ್ಸಲಿ ಹಿಂಗೆ ಬಂದು ಯಾವುದೋ ಒಂದು ಜಾನಪದ ಸಾಂಗ್ ಶೂಟಿಂಗ್ ಬಂದು ರಾಖಿ ಕಟ್ಟಿದ್ದಿಡ್ರಿ. ಈಗ ನಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿನಿ ಅಂತೇಳಿ ಐಸ್ ಕ್ರೀಮ್ ತರಂದಾಳ. ಸೊ ತಿಂದು ಅವಿಲ್ ಗೋವೆ. ಓಕೆ, ಐಸ್ ಕ್ರೀಮ್ ತಿಂದು ಅಣ್ಣ ಬಂದ ಬಿಡಾಕ ಸೀದಾ ಅಣ್ಣನ ಗಾಡಿಯಾಗ ಹತ್ತಿ ಬೌ ಅಂತ ಹೋದಿವಿ ರೀ. ನೋಡ್ರಿ ಮುಂಜಾನೆ ಬರ್ತೀನಿ ಮಧ್ಯಾಹ್ನ ಬರ್ತೀನಿ ಅಂತೇಳಿ ಒಮ್ಮೆ ರಾತ್ರಿ ಬಂದನ ಅಣ್ಣ. ಅಕ್ಕ ನೋಡ್ರಿ 1 ಗಂಟೆ ಟೈಮಿಂಗ್ ಹೇಳಿ ಈಗ ಬಂದಾಳ. ಹಂಗಂಗೆ ಮಾಡಿ ಇವ್ರು ಲೇಟ್ ಸಂಬಂಧ ನಾವು ಲಾಗ್ ಮಾಡಿರಿ. ದೊಡ್ಡ ಲಾಗ್ ಇದು. ಸೊ ವಿಶೇಷವಾಗಿ ಈಗ ಹಾವೇರಿ ಹೊಂಟಿವಿ.
ಸೊ ಇಲ್ಲಿ ಹಿಂದೆ 3 ಸೀಟ್ ಕೂತಾರೆ ಈ ಅವಿಗೆ ಇಷ್ಟ ಗೊತ್ತಿರಿ ಹಾಯ್ ಅಂದ್ರೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸೊ ಇರಲಿ ಹಾವೇರಿ ಒಳಗೆ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಅಣ್ಣ ಆರಾಮದಿರಿ? ಎಲ್ಲಿಂದ ಬಂದಿರಿ? ಗೋಕಾಕಿಂದ. ಹಿಂಗೆಲ್ಲ ಮಾತುಕತೆ ಮುಗಿಸಿ ಸೀದಾ ಹೊಂಟಿವಿ ಹಾವೇರಿಗೆ. ನೋಡ್ರಿ ಅಂತೂ ಇಂತೂ ಹಾವೇರಿಗೆ ರೀಚ್ ಆದಿ. ಸೊ ದೇವರ ದರ್ಶನ ಆತು, ಸೀದಾ ಮಠದ ಒಳಗೆ ಹೋದ್ವಿ. ಎಲ್ಲರೂ ಹೆಂಗೆ ಕೂತಾರ ನೋಡ್ರಿ ಇಲ್ಲಿ. ಹಾ ಎಲ್ಲ ರೆಡಿಯಾಗಿ ಹಾಕೋ ಕೂತಾರ. ಸೊ ನಮ್ಮ ತಂಡದ ಗಾಯಕರು ಈಗ ಎಂಟ್ರಿ ಕೊಟ್ರೆ ಎಲ್ಲಿ ಹೋಗಿದ್ರಿ? ಹಂಗೋ ಹಿಂಗೋ ಮಾಡಿ ಕಾರ್ಯಕ್ರಮ ಮುಗಿಸಿ ಈಗ ನಮ್ಮ ಮನೆಗೆ ನಾವು ಹೊಂಟಿವಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮ. ಅಲ್ಲಿವರೆಗೂ ಬಾಯ್.